ಹಾಂ, ವಿದ್ಯಾರ್ಥಿಗಳೇ, ಈಗ ಭಿನ್ನ ರಾಶಿ ಕೆಲವೊಂದು ವಿಷಯಗಳ ಗಣಿತಗಳು ಬರ್ತಿರ್ತಾವ. ಇಂಥವು ಎಲ್ಲ ಹೆಂಗೆ ಮಾಡಬೇಕು, ಗುಣಾಕಾರ ಭಾಗಾಕಾರ ನಿಮಗೆ ಬಂದು ಅಂದ್ರೆ ಭಾಳ ಸರಳ ಬರ್ತದೆ. ನೀವೆಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇನ್ನು ವಿಷಯದ ಗಣಿತಗಳು ಬರ್ತಾವ, ಆಮೇಲೆ ಸರಳೀಕರಣ ಬರ್ತಾವ, ಆಮೇಲೆ ದೊಡ್ಡ ಸರಳೀಕರಣ ಬರ್ತಾವ, ಆಮೇಲೆ ಬ್ರಕೆಟ್ ಬಿಡಿಸೋದು ಬರ್ತದೆ, ಆಮೇಲೆ ಲಾಭ ಹಾನಿ ಲೆಕ್ಕಗಳು ಚಾಲು ಆಗ್ತವೆ, ಆಮೇಲೆ ಡೆಸಿಮಲ್ ಬರ್ತದೆ, ಆಮೇಲೆ ಡೆಸಿಮಲ್ ಗುಣಾಕಾರ ಬರ್ತದೆ, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಇದ್ದದ್ದು ಅದನ್ನು ಪರ್ಸೆಂಟೇಜ್ನ ಮಾಡೋದು ಬರಬೇಕು, ಆಮೇಲೆ ದಶಮಾಂಶನ ಪರ್ಸೆಂಟೇಜ್ನ ಮಾಡೋದು ಕೆಲವೊಂದು ಕ್ರಮ ಪದ್ಧತಿ ಪ್ರಕಾರ ಗಣಿತ ನಡೀತಿರ್ತಾವೆ. ಇವುಗಳನ್ನು ನೀವು ಕ್ರಮಬದ್ಧವಾಗಿ ನೀವು ಅಭ್ಯಾಸ ಮಾಡಿಬಿಟ್ರಿ ಅಂತಂದ್ರೆ ಕ್ವಶನ್ ಪೇಪರ್ ಕೊಟ್ಟರೆ ನೀವು ಯಾವ ಬೇಕಾದಿದ್ದು ನಿಮಗೆ ಬಿಡಿಸ್ಲಿಕ್ಕೆ ಬರಬೇಕು. ಅಂದ್ರೆ ನೀವು ಈ ಸೀರಿಯಲ್ ಅಭ್ಯಾಸನ ಲಕ್ಷ್ಯ ಕೊಟ್ಟು ನೋಡ್ಬೇಕು. ನಾ ಹೆಂಗೆ ತಿಳಿಸ್ತದೆ ಮುಂದಿನ ಗಣಿತ ಮಾಡಿ. 1 ಮೀಟರ್ ಬಟ್ಟೆಯ ಬೆಲೆ 15.12 ಆದರೆ 14.12 ಮೀಟರ್ ಬಟ್ಟೆ ಬೆಲೆ ಎಷ್ಟು? 1 ಮೀಟರ್ ಬಟ್ಟೆ ಬೆಲೆ ಕೊಟ್ಟು ಅನೇಕ ಮೀಟರ್ ಬಟ್ಟೆ ಬೆಲೆ ಕೇಳಿದ್ರೆ ಗುಣಾಕಾರ ಮಾಡಬೇಕು. ಇದಂತೂ ನಿಮ್ಗೆ ಗೊತ್ತಾಗ. ಆದರೆ ಅದು ಯಾವ ಭಿನ್ನ ರಾಶಿ ಒಳಗದ? ಮಿಶ್ರ ಭಿನ್ನ ರಾಶಿ ಒಳಗೆ. ಅದನ್ನು ವಿಷಮ ಭಿನ್ನ ರಾಶಿ ಮಾಡ್ಕೊಂಡ್ಬೇಡ್ರಿ. 1 ಮೀಟರ್ ಬಟ್ಟೆಯ ಬೆಲೆ 1 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ 15 × 30 31.2 ರೂಪಾಯಿ ಆದರೆ 14 × 28 29.2 ಮೀಟರ್ ಬಟ್ಟೆಯ ಬೆಲೆ ಬರೋಬ್ಬರಿ ಎಷ್ಟು? ದೂರ ಸರಾಸ ಬಾಗಿಲೆ ಹಾಕೋರಿ. ಆಮೇಲೆ 29 ಮೇಲೆ ಇಡಬೇಕು, ಗುಂಡ್ಲೆ 31 ಇಡಬೇಕು, ಇದನ್ನು ಇಲ್ಲಿ 2 ಇಡಬೇಕು, ಈ ಗುಂಡ್ಲೇನು ಇಲ್ಲಿ 2 ಇಡಬೇಕು. ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಾಕು. ಹೆಂಗೆ ಹಚ್ಚೋದು ಅನ್ನೋದು ಗೊತ್ತಾಗ್ತದೆ ನೀವು. ಆಮೇಲೆ ಈಗ 2ಕ್ಕೆ ಇದು ಭಾಗವಲ್ಲ, ಇದು ಭಾಗ ಹೋಗಂಗಿಲ್ಲ. ಅವಾಗ ಏನು ಮಾಡಬೇಕು? 29ಕ್ಕೆ 31ಕ್ಕೆ ಗುಣಾಕಾರ ಮಾಡಬೇಕು. ಇಲ್ಲಿ 31 ಇಡ್ರಿ, ತಾಳಗೆ 29 ಇಡ್ರಿ. 29 ಒಂದ್ಲೆ 29, ಕೈಲ ಬಂತು 2. 29 ಮೂರ್ಲೆ 87, 29 ಮೂರ್ಲೆ 87, 87, 29 ಮೂರ್ಲೆ 87, 88, 89 ಬರೋಬ್ಬರಿ 899 ರೂಪಾಯಿ. ತಳಗೆ 2 4. ಇದು 899 ಡಿವೈಡೆಡ್ ಬೈ 4 ಈಸ್ ಈಕ್ವಲ್ ಟು 4 2 8, 4 2 8, 4 4 16, 3 4 ಬಂತೀವಿ. ಇದನ್ನು ರೂಪಾಯಿ ಪೈಸೆದಂಗೆ ಹಚ್ಚಬೇಕಪ್ಪ ಅಂದರೆ ಆನ್ಸರ್ ಈಸ್ ಈಕ್ವಲ್ ಟು 224 ರೂಪಾಯಿ. 3 4 ರೂಪಾಯಿ ಅಂದರೆ 75 ರೂಪಾಯಿ. ನೋಡಿ, ಇಷ್ಟಿಂದ ನೀವು ಹಚ್ಚೋದು ಕಲಿಬೇಕು. ತಿಳಿತಲ್ಲ? ಅದನ್ನು ರೂಪಾಯಿ ಪೈಸದ ಭಿನ್ನ ರಾಶಿಯನ್ನು ರೂಪಾಯಿ ಪೈಸದ ಬರೆಯೋದು ಕಲಿಬೇಕು. ಮುಂದಿನ ಲೆಕ್ಕ ಹೆಂಗದ ಅದನ್ನು ನೋಡಿ ತಿಳಿಸೋದು. ಮುಂದಿನ ಲೆಕ್ಕ ಏನದ? ಪರಿಮಿತಿ ಅದ. ಒಂದು ಆಯತಾಕಾರದ ಉದ್ದ ಎಷ್ಟದ? 14.12 ಮೀಟರ್ ಅದ. ಅಗಲ 10.23 ಮೀಟರ್ ಅದ. ಆಯತಾಕಾರದ ಪರಿಮಿತಿ ಎಷ್ಟು? ಇದು ಎದುರಾಗ ಬರ್ತದಂದ್ರೆ ಬ್ರಕೆಟ್ನಾಗ ಬರ್ತಾವೆ ಇವು ಲೆಕ್ಕಗಳು. ನಿಮಗೆ ಕೌಸ್ ಬಿಡಿಸೋದಂತೂ ಗುರ್ತಾಗ್ಯದ ಈಗ ಆಲ್ರೆಡಿ. ಈಗ ನೋಡ್ರಿ, ಈ ಮಿಶ್ರ ಭಿನ್ನ ರಾಶಿ ಇದ್ದಾಗ ನಾವು ಹೆಂಗೆ ಮಾಡ್ಕೋಬೇಕಂದ್ರೆ ಆಯತದ ಉದ್ದ ಬರೋಬ್ಬರಿ 14 28 29 ಮೀಟರ್. ಅಗಲ ಬರೋಬ್ಬರಿ 10 3 30 32 3 ಮೀಟರ್. ಸುತ್ತಳತೆ ಅಂದ್ರೆ ಪರಿಮಿತಿ. ಯಾವಾಗಾದರೂ ಕೊಟ್ಟ ಸಂಗತಿ ಕೇಳಿದ ಸಂಗತಿಗಳನ್ನು ಈ ಕಡೆ ಬರು. ಕೇಳಿದ ಸಂಗತಿ ಪರಿಮಿತಿ ಬರೋಬ್ಬರಿ ಎಷ್ಟು? ಪರಿಮಿತಿ ಅಂದರೂ ಒಂದೇ, ಸುತ್ತಳತೆ ಅಂದರೂ ಒಂದೇ. ಆಯತದ ಸುತ್ತಳತೆ ಬರೋಬ್ಬರಿ ಆಯತಾಕಾರದ ಪರಿಮಿತಿ ಬರೋಬ್ಬರಿ. ಇದಕ್ಕೊಂದು ಸೂತ್ರ ಅದ. ಪರಿಮಿತಿ ಬರೋಬ್ಬರಿ
2 ದುಂಡಕಾಂಶ ಉದ್ದ ಪ್ಲಸ್ ಅಗಲ. ನೋಡಿ 2 ದುಂಡಕಾಂಶ ಉದ್ದ ಎಷ್ಟದ? ಉದ್ದ 20 18 29 2 ಅಂಶ 29 2 ಅಂಶ ಪ್ಲಸ್ ಅಗಲ ಎಷ್ಟದ? 32 3 ಅಂಶ. ಓಕೆ, ಮೊದಲು ಇದನ್ನು ಏನು ಮಾಡ್ಕೋಬೇಕು ನೀವು? ಈ ದುಂಡಕಾಂಶನ ಮೊದಲು ಬಿಡಿಸ್ಕೋಬೇಕು. ಆಮೇಲೆ ಇದರ ಲಸ ತೆಗೀರಿ. ಅವಿಭಾಜ್ಯ ಸಂಖ್ಯೆಗಳು 2 ಮತ್ತು 3 ಏನದ? ಇದು ಅವಿಭಾಜ್ಯ ಸಂಖ್ಯೆ ಅದ. 3 2 6, 2 3 3 2 29 3 80. ಇದನ್ನ ಕೌಂಟ್ ಸಂಖ್ಯೆ ಹಾಕೋಬೇಕು. ಇದನ್ನು 29 3 87 ಪ್ಲಸ್ 2 2 4 3 2 6 ಮತ್ತು 2 ಇಲ್ಲಿ ಎಡೆಯಬೇಕು. ಬರೋಬ್ಬರಿ 2 ದುಂಡಕಾಂಶ ಇಡ್ರಿ. 7 4 11 ಕೆಲ ಬಂತು 1 7 7 1 8 15 ತಳಗೆ ಎಷ್ಟು ಬಂತು? 6 ಬಂತು. ನೋಡ್ರಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನಾನು. ಸರಿಯಾಗಿ ತಿಳ್ಕೊಬೇಕು ಅವೆಲ್ಲ ಲೆಕ್ಕಗಳನ್ನು. ಅಂದರೆ ನಿಮ್ಮ ಗಣಿತಗಳು ಭಾಳ ಸರಳ ಬರ್ತಾವ. ತಿಳಿತಲ್ಲ? ಚಂದ ಕಾಣಿಸ್ಬೇಕ. ನೋಡಿ ಈಗ ನೋಡಿ ಇದಕ್ಕೆ ಛೇದ 1 ಇಟ್ಕೊಂಡು ಬಿಡ್ರಿ. ಈಗ ಯಾಕಂದರೆ 2 ಒಂದಲೇ 2 3 ಬರೋಬ್ಬರಿ 151 ಡಿವೈಡೆಡ್ ಬೈ 3. ಈಗ 350 150 1 3 ಅಂಶ ಮೀಟರ್. ಸುತ್ತಳತೆ ಬರೋಬ್ಬರಿ ಎಷ್ಟು? ಪರಿಮಿತಿ. ಸುತ್ತಳತೆ ಪರಿಮಿತಿ ಕೇಳೇನಿಲ್ಲ, ಹೆಸರು ಅನ್ನೋದು ಪರಿಮಿತಿ. ಪರಿಮಿತಿ ಬರೋಬ್ಬರಿ ಎಷ್ಟು? 50 1 3 ಅಂಶ ಮೀಟರ್. ನೋಡಿ ಇದರಿಂದ ಏನು ಕಲ್ತೀರಿ ಅಂದ್ರೆ ನೀವು ಇನ್ನು ಪುಷ್ಪಾವರಣ ಲೆಕ್ಕ ಮೊದಲ ಇದನ್ನು ಬಿಡಿಸಬೇಕು. ಇದನ್ನು ಬಿಡಿಸಿದಿಂದ ಆಮೇಲೆ ಏನು ಮಾಡಬೇಕು? ಇದಕ್ಕೆ ಚಿಹ್ನೆ ಇಲ್ಲ ಅಂದರೆ ಗುಣಾಕಾರದ ಅಂತ ತಿಳ್ಕೊಬೇಕು. ಆಮೇಲೆ ಇದ್ರ ಉತ್ತರ ಬಂದಾಗ ನೀವು ಗುಣಾಕಾರ ಚಿಹ್ನೆ ಹಾಕ್ಕೊಂಡು ಬಿಡಿಸ್ಬೇಕು. 50 1 3 ಅಂಶ ಮೀಟರ್. ಈ ಮಾದರಿಗಳನ್ನು ನೀವು ಹೆಚ್ಚು ನೋಡೋದ್ರಿಂದ ಇಂಥ ಮುಂದೆ ನಿಮ್ಮ ಸೀರಿಯಲ್ದಾಗ ಬರ್ತಾವೆ. ವಿಸ್ತೀರ್ಣ ಸುತ್ತಳತೆ ಲೆಕ್ಕ ಬಂದಾಗ ನಿಮಗೆ ಆಟೋಮೆಟಿಕ್ಲಿ ಬರ್ತಿರ್ತಾವ. ಸುಮ್ಮನೆ ಜನರಲ್ ಆಗಿ ಒಂದೊಂದು ಗಣಿತಗಳು ನಾವು ಹಾಕ್ತಿರ್ತೀವಿ. ಲಕ್ಷ ಕೊಟ್ಟು ನೋಡ್ರಿ, ಚಂದಂಗೆ ಫೇರ್ದಾಗ ಬರ್ಕೊಡ್ರಿ.